ಸಾಮಾಜಿಕ ಜಾಲತಾಣ ಬಳಸ್ತಾ ಇರ್ತಕ್ಕಂಥ ಸಹೋದರ ಸಹೋದರಿಯರೇ, ತಂದೆ ತಾಯಿ ಸಮಾನರೆಲ್ಲರಿಗೂ ಈ ನಿಮ್ಮ ಮನೆ ಮಗ, ಅಣ್ಣ ತಮ್ಮನೋ, ನಿಮ್ಮ ಕುಟುಂಬದಲ್ಲಿ ಒಬ್ಬನಾಗಿರುವಂಥ SP ಮಲ್ಲೇಶ್ ಸುಳ್ಳೇರಿ, ಚನ್ನಪಣ್ಣ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ. ನನ್ನ ಭಕ್ತಿಪೂರ್ವಕ ನಮಸ್ಕಾರ. ದಯವಿಟ್ಟು ನನ್ನ ವಿಡಿಯೋಗಳನ್ನು ನೋಡ್ಕೊಂಡು ಸುಮ್ಮನೆ ಇರಬೇಡಿ. ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ. ನಾನು ಯಾವುದೋ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟು ಬೇರೆಯವ್ರು ಅವ್ರು ಯಾರೋ ಕೋಟಿ ಸಂಪಾದನೆ ಮಾಡಿದ್ರು, ಇವ್ರು ಯಾರೋ ಲಕ್ಷ ಸಂಪಾದನೆ ಮಾಡಿದ್ರು, ಅಲ್ಲಿ ಮನೆ ತೆಗೆದ್ರು, ಬೆಂಗಳೂರಲ್ಲಿ ಮನೆ ತೆಗೆದ್ರು, ಸೈಟ್ ತೆಗೆದ್ರು, ದುಡ್ಡು ಮಾಡಿದ್ರು, ಆ ನಿಟ್ಟಿನಲ್ಲ. ಈ ರಾಜ್ಯದ, ಈ ದೇಶದ ಜನರ ತೆರಿಗೆ ಹಣ ದೇಶ ಮತ್ತು ರಾಜ್ಯವನ್ನು ಆಳುತ್ತಾ ಇರ್ತಕ್ಕಂಥವ್ರು ಒಂದು 20% ನುಂಗಿ ನೀರು ಕುಡೀಲಿ, ಒಂದು 80% ಈ ರಾಜ್ಯದ ಬಡ ಮತ್ತು ಮಧ್ಯಮ ವರ್ಗದ ಜನರ ಉದ್ಧಾರಕ್ಕೆ ಖರ್ಚು ಮಾಡಲಿ ಅನ್ನುವ ನಿಟ್ಟಿನಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರುವಂಥವ್ನು. ಹಾಗಾಗಿ ದಯವಿಟ್ಟು ನಿಮ್ಮ ಆಶೀರ್ವಾದ, ಅಭಿಮಾನ ಈ ಬಡವನ ಮೇಲಿರಲಿ. ಸ್ನೇಹಿತರೆ, ಇವತ್ತಿನ ವಿಚಾರ ಸಾರಿಗೆ ಸಂಸ್ಥೆ ನೌಕರರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ 38 ತಿಂಗಳು ಹಿಂಬಾಕಿ ಜೊತೆಗೆ ಹೊಸ ವೇತನ ಒಪ್ಪಂದ 1/1/2024 ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಒಂದು ಅರ್ಥ ಮಾಡ್ಕೊಳ್ಳಿ, 1980ರಿಂದ ಇಲ್ಲಿಯವರೆಗೆ ಸರಿಸುಮಾರು 12 ವೇತನ ಒಪ್ಪಂದಗಳು ಆಗಿವೆ. ಅದರಲ್ಲೆಲ್ಲ ಏನಾಗಿದೆ ಅಂದರೆ 80ರ ವೇತನ ಒಪ್ಪಂದ 79ರ ಅಂದರೆ ನಾನು ಹುಟ್ಟಾಗ ಡಿಸೆಂಬರ್ ತಿಂಗಳ ಮೂಲ ವೇತನಕ್ಕೆ ಸೇರಿಸ್ತಾರೆ. 84ರಲ್ಲಿ 83ರ ಡಿಸೆಂಬರ್ ಮೂಲ ವೇತನಕ್ಕೆ ಸೇರ್ತಾರೆ. ಅಂದರೆ 4 ವರ್ಷಕ್ಕೊಮ್ಮೆ ಲೆಕ್ಕ ಹಾಕೋ ಬಂದರೆ ಡಿಸೆಂಬರ್ ತಿಂಗಳ ಮೂಲ ವೇತನಕ್ಕೆ ಸೇರಿಸ್ತಾರೆ. ಆ ನಿಟ್ಟಿನಲ್ಲೇ ಸೇರಿಸ್ಕೋತಾ ಬರ್ತಾ ಇದ್ರು. ಆದರೆ ಸಮಸ್ಯೆ ಆಗಿರೋದೆಲ್ಲಿ ಅಂದರೆ, ಈ ಕರೋನಾ ಬಂದು ಬಡ ಮತ್ತು ಸಾಮಾನ್ಯ ವರ್ಗದ ಜನರ ಜೀವನವನ್ನು ಮೂರಾಬಟ್ಟೆ ಮಾಡ್ತಲ್ಲ, ಅಲ್ಲತ್ತೆ ಸಾರಿಗೆ ಸಂಸ್ಥೆ ನೌಕರರಿಗೂ ಹೊಡೀತು. ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು, ಸಚಿವ ಸಂಪುಟದ ಸದಸ್ಯರು, ಸಂಸತ್ ಸದಸ್ಯರು, ರಾಜ್ಯಸಭೆ ಮೆಂಬರು, ಹಾಲಿ ಮಾಜಿ ಶಾಸಕರು, ಸಂಸತ್ ಸದಸ್ಯರೆಲ್ಲ ಸಂಬಳ ತಕೊಂಡ್ರು. ಅದೇ ರೀತಿ ರಾಜ್ಯದಲ್ಲಿ ಅಧಿಕಾರ ಮಾಡ್ತಾ ಇರೋರು ಸಾಲ ಮಾಡಿ ತುಪ್ಪ ತಿನ್ನು ಅಂತೇಳಿ ಅವರು ಸಾಲ ಮಾಡಿ, ಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಸದಸ್ಯರು, ಹಾಲಿ ಮಾಜಿ ಶಾಸಕರು, MLCಗಳೆಲ್ಲ ಸಂಬಳ ತಕೊಂಡ್ರು. ಅದೇ ರೀತಿ ಸರ್ಕಾರಿ ನೌಕರರು ಸಹ 3 RRDಗೆ ಒಂದೊಂದು ಸರ್ಕಲ್ ಬಳದ್ಬಿಟ್ಟು ನೋಡಿದ್ರಲ್ಲ, ಎಲ್ಲ ಇಲಾಖೆಗಳು ಈ ಪಟ್ಟೆಯಲ್ಲಿ ಹೋಗಿ 3 ಅಡಿ ಗ್ಯಾಪಲ್ಲಿ ಬನ್ನಿ, 6 ಅಡಿ ಗ್ಯಾಪಲ್ಲಿ ಬಡಿ, ಕರೋನಾ ತುಂಬ ಫಾಸ್ಟ್ ಆಗದೆ, 6 ಅಡಿ ಮೇಲೆ 6 ಅಡಿ ಗ್ಯಾಪ್ ಒಳಗೆ ಹೋಗು ಸತ್ತೋಯ್ತದೆ ಏನೇನೋ ಹೇಳಿದ್ರು. ಅವತ್ತು ಜನ ಅದಕ್ಕೆ ಮನಗೊಟ್ಟರು, ರೆಡಿ ಮಾಡಿದ್ರು. ಆದರೆ ಅವತ್ತು ಹೇಳ್ತಾರೆ ಸರ್ಕಾರದವರು, ನಾವು ಸಾರಿಗೆ ಸಂಸ್ಥೆ ನೌಕರರಿಗೆ ಸಂಬಳ ಕೊಟ್ಟು ಬಸ್ ಹೊಡೆದೇ ಇದ್ರು. ಅವ್ರು ಸಂಬಳ ಕೊಟ್ಟಿರೋದು ಯಾವುದು ಗೊತ್ತಾ? 500 ಕೋಟಿ ರಸ್ತೆ ತೆರಿಗೆ ಬೀಳ್ತದೆ ಸರ್ಕಾರ, 5,000 ಕೋಟಿ ಬಗೆ ಬಗೆಯ ರಿಯಾಯಿತಿ ದರದ ಪಾಸ್ಗಳು ಕೊಡ್ತಾ ಇದೆ. ಹಳ್ಳಿ ಕಡೆ ಒಂದು ಗಾತೆ ಹೇಳ್ತಾರೆ, ಹತ್ಯದ ಅಳಿಯ ದಾನ ಮಾಡ್ದ. ಆ ರೀತಿ ಸರ್ಕಾರಗಳು ದಾಕ್ಷಿಣ್ಯಕ್ಕೆ ಬಸರಾಗಿ ಎರಗ್ತಾವಿಲ್ಲ ಅಂತೇಳಿ ಇವರ ವೋಟ್ ಬ್ಯಾಂಕ್ಗಳನ್ನು ಕ್ರೋಢೀಕರಣ ಮಾಡ್ಕೋದಿಕ್ಕೆ ಬಂದವರೆಲ್ಲ ಈ ಸಾರಿಗೆ ಸಂಸ್ಥೆ ಒಂದು ಬಿಟ್ಟಿಯದೆಲ್ಲ ಅದನ್ನು ಬಳಸ್ಕೋತಾರೆ. ಒಬ್ಬ ಬರ್ತಾನೆ, ಒಂದು ಘೋಷಣೆ ಮಾಡ್ತಾನೆ, ಇನ್ನೊಂದು ಪಕ್ಷ ಸರ್ಕಾರ ಬರ್ತದೆ, ಇನ್ನೊಂದು ಘೋಷಣೆ ಮಾಡ್ತದೆ ರಿಯಾಯಿತಿಯ. ಹೋಗಿ ಬಂದು ಮೂಗಿ ಹಿಡ್ಕೊಂಡ್ರು ಅಂತಾರಲ್ಲ, ಹಂಗಾಗದೆ ಸಾರಿಗೆ ಸಂಸ್ಥೆ ನೌಕರರ ಪರಿಸ್ಥಿತಿ. ಇನ್ನೊಂದ್ಸಲ ಮಾತಾಡ್ತೀನಿ, ಯಾಕೆಂದರೆ ನಾನೊಬ್ಬ ಮೊದಲು ಈ ದೇಶದ, ಈ ರಾಜ್ಯದ ಒಬ್ಬ ಸಾಮಾನ್ಯ ಪ್ರಜೆ. ನಂತರ ನಾನು ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಸಂಸ್ಥೆಯ ನೌಕರ. ಮೊದಲು ಪ್ರಜೆಯಾಗಿ ಮಾತಾಡಬೇಕು, ಸಂಸ್ಥೆ ನೌಕರನಾಗಿ ಮಾತಾಡುವಾಗ ಬೇರೆ ರೀತಿ ಮಾತಾಡಬೇಕು.
ಹಾಗಾಗಿ ನಾನು ಸನ್ಮಾನ್ಯ ಸಾರಿಗೆ ಸಚಿವರಿಗೆ ಹೇಳೋದು, ಈ ಹಿಂದಿನ ವೇತನ ಪರಿಷ್ಕರಣೆ ಹೇಳ್ತೀರಲ್ಲ ತಾವು, 2023 ಮಾಡವ್ರೆ, 27ಕ್ಕೆ ಮಾಡಬೇಕು. ಅದ್ಯಾರೋ ಪುಣ್ಯಾತ್ಮನ ಒಬ್ಬನ ಏಕಸದಸ್ಯ ಕಮಿಟಿ ಮಾಡಿದೋ. ಏಕಸದಸ್ಯ ಕಮಿಟಿ ಅವ್ನಿಗೇನು ಗೊತ್ತು? 2.5 ಲಕ್ಷ ಸಂಬಳ ತಕೋ ಮಹಾನುಭಾವನಿಗೆ, 1.5 ಲಕ್ಷ ಪಿಂಚಿನ್ ತಕೋತಾ ಇರ್ತಾರೆ. ನಡೆದೋಯ್ತದೆ. ಈ ದೇಶದ ಪ್ರಧಾನಮಂತ್ರಿ ಸಚಿವ ಸಂಪುಟದವರು, ಮುಖ್ಯಮಂತ್ರಿ ಸಚಿವ ಸಂಪುಟದವರು, ಅವ್ರು ಯಾರು ಕರೋನಾ ಟೈಮಲ್ಲಿ ಸಂಬಳ ತಗೊಳ್ಳಿಲ್ಲ. ನಮಗೂ ಕೊಡೋದು ಬೇಡ, ಅಂದರೆ ಸಾರಿಗೆ ಸಂಸ್ಥೆ ನೌಕರರು ಕೊಡೋದು ಬೇಡ. ಆದರೆ ಆ ಸಾರಿಗೆ ಸಂಸ್ಥೆ ನೌಕರರು ಕೊಟ್ಟಿರುವುದು ಯಾವ ಸಂದರ್ಭ? ವಿದ್ಯಾರ್ಥಿ ದರದ ರಿಯಾಯಿತಿ ಪಾಸ್ ಇದೆಯಲ್ಲ, ಅದನ್ನು 4-5 ವರ್ಷದಿಂದ ಸರ್ಕಾರಗಳು ಕೊಟ್ಟಿರಲಿಲ್ಲ. ಹಣವನ್ನು ಬಿಡುಗಡೆ ಮಾಡಿ ಸಾರಿಗೆ ಸಂಸ್ಥೆ ನೌಕರರ ಗಳಿಕೆ ರಜೆಗಳಿದ್ವಲ್ಲ, ಅವರು ತಿಂಗಳೆಲ್ಲ ರಜಾ ಹಾಕ್ತಿಯ ಡ್ಯೂಟಿ ಮಾಡಿದ್ರೆ EL, CML ಮತ್ತೊಂದು ಮಗದೊಂದು ರಜಾ ಬರ್ತವೆ. ಆ ರಜಾಗಳನ್ನು ಕಟಿಂಗ್ ಮಾಡ್ಕೊಂಡು ಸಂಬಳ ಕೊಟ್ಟಿರೋದು ಸರ್ಕಾರದ ಬೇರೆ ಇಲಾಖೆಗಳ ರೀತಿ ಮನೇಲಿ ಕುಣಿಸಿ ಏನು ಸಂಬಳ ಕೊಡಲಿಲ್ಲ ಈ ಹಿಂದಿನ ಸರ್ಕಾರ. ಅವ್ರ ಆದೇಶ ಯಾಕೆ ತಪ್ಪು ಮಾಡಿದ್ರು? ನೇರವಾಗಿ ನಿಮ್ಮ ರೀತಿ ಅವರು 136 ಸ್ಥಾನ ತಗೊಂಡು ಅಧಿಕಾರಕ್ಕೆ ಬಂದಿರಲಿಲ್ಲ, 104 ಸ್ಥಾನ ಪಡೆದಿದ್ರು. ಆಪರೇಷನ್ ಕಮಲ ಮಾಡಿದ್ರು, 17 ಜನ ಕೈ ರಾಜೀನಾಮೆ ಕೊಡ್ಸಿದ್ರು, 120 ಸ್ಥಾನ ಗಳಿಸಿದ್ರು. ಅವರಿಂದ ಬರುವ ಆದೇಶ ಇನ್ಯಾವ ರೀತಿ ಇರ್ತಾರೆ? ಅವ್ರು ಸರಿ ಇಲ್ಲ ಅಂತ ತಾನೇ ಈ ರಾಜ್ಯದ ಜನ ನಿಮಗೆ 136 ಸ್ಥಾನ ಕೊಟ್ಟಿರೋದು. ಯಾವುದೇ ಆಪರೇಷನ್ ಕಮಲ ಆಗಲಿ, ಮತ್ತೊಂದಾಲಿ, ಮಗದೊಂದಾಲಿ, 20 ಜನ ರಾಜೀನಾಮೆ ಕೊಟ್ಟರು ಈ ಸರ್ಕಾರ ಬಿದ್ದೋಯ್ತದೆ ಅನ್ನೋದಾಗಲಿ, ಈ ರೀತಿ ಯಾವುದೇ ರೀತಿಯ ಗೊಂದಲಗಳಾಗದೇ ಇರೋ ರೀತಿ ನಿಮಗೆ ಸಂಪೂರ್ಣ ಬಹುಮತದ ಸರ್ಕಾರ ಕೊಟ್ಟಿರುವುದೇ ಈ ರಾಜ್ಯದ ಜನ. ಅವರು ಅಧಿಕಾರಕ್ಕೆ ಬಂದರು, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿಲ್ಲ. ನಮ್ಮ ಪಕ್ಷದವರೇ ಹೇಳಿದ್ರಲ್ಲ, ಪೇ CM 40% ಅಂತ. ಇವೆಲ್ಲವನ್ನ ಅವರ ಮೇಲೆ ಬಂದಿದ್ದಂತಹ ಭ್ರಷ್ಟಾಚಾರದ ಆಪಾದನೆಗಳಿಗೆ ರೋಸ್ ಹೋಗಿ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. ಮಾತೆತ್ತಾರೆ BJP ಅವ್ರ ಕೊಡುಗೆ, ಅವ್ರು ಬುಟ್ಟಾಕ್ರಿ. ಈಗ ತಾವು ಮಾಡ್ತಾ ಇರೋದೇನು? ಶಕ್ತಿ ಯೋಜನೆ 4,006 ಕೋಟಿ ಕೊಡಬೇಕು. ನೀವು 441 ಕೋಟಿ ಕೊಡ್ತಾ ಇದ್ದೀರಿ. ಇನ್ನು 3,000 ಚಿಲ್ಲರೆ ಕೋಟಿ ಏನಾಗ್ತದೆ? ಇನ್ನೊಂದು 2.5 ವರ್ಷ ಅಧಿಕಾರದಲ್ಲಿ ಇರ್ತೀರಿ. ಮತ್ತದು 3,000 ಚಿಲ್ಲರೆ ಕೋಟಿ. ಮಾತೆತ್ತರ ಅವ್ರು 6,000 ಕೋಟಿ ಸಾಲ ಮಾಡಿದ್ರು, ನಾವು ತೀರಿಸ್ತಾ ಇದ್ದೀವಿ ಅಂದರೆ ನೀವು ಮಾಡ್ತಾ ಇರೋದೇನು? ಇವೆಲ್ಲವನ್ನ ಅಂಕಿ ಅಂಶಗಳನ್ನು ತಗೋಗಿ ನ್ಯಾಯಾಲಯಕ್ಕಿಟ್ರೆ ಸಾರಿಗೆ ಸಂಸ್ಥೆ ಸಂಘಟನೆಗಳು ವಿಧಿ ಇಲ್ಲದೆ ಕೊಡಬೇಕಾಗ್ತದೆ. ಮೊನ್ನೆ ಯಾವುದೋ ಬಂದದೆ, 2022ರಲ್ಲಿ ನಿವೃತ್ತಿ ಆದ್ರಂತೆ, ಗಳಿಕೆ ರಜೆ ನಗದೀಕರಣ ಕೊಡಲಿಲ್ಲ, 12 ವಾರದಲ್ಲಿ ಕೊಡದೇ ಇದ್ರೆ 9% ಬಡ್ಡಿ ಹಾಕ್ತೀವಿ, ಕೊಡಬೇಕಾಗ್ತದೆ ಅಂತೇಳಿ ನ್ಯಾಯಾಲಯ ಹೇಳಿದೆ. ಆ ರೀತಿ ನ್ಯಾಯಾಲಯದಲ್ಲಿ ಹೋಗಿ ದಯವಿಟ್ಟು ಆದೇಶ ಮಾಡಿಸ್ಕೋಬೇಡಿ. ವಿಧಿ ಇಲ್ಲ, ನೀವು ಕೊಡಲೇಬೇಕು, ಕೊಡ್ತೀರಿ. ಕೊಡಲಿಲ್ಲ ಅಂದರೆ ಏನಾಯ್ತದೆ? ಹಿಂದೆ ರಾಜ್ಯದಲ್ಲಿ ಆಳ್ವಿಕೆ ನಡೆಸ್ತಿರುವಂಥ ರಾಜಕೀಯ ಪಕ್ಷಗಳು ಸಾರಿಗೆ ಸಂಸ್ಥೆ ನೌಕರರಿಗೆ ಆಶ್ವಾಸನೆ ನೀಡಿದ್ರು, ನಡ್ಕೊಲಿಲ್ಲ, ವಚನ ಭ್ರಷ್ಟರಾದರು. ಅದಕ್ಕೆ ನೀವು 136 ಬಂದ್ರಿ. ನೀವು ನಡ್ಕೊಲಿಲ್ಲ, 38 ತಿಂಗಳು ಹಿಂಬಾಕಿ ಕೊಡಲಿಲ್ಲ, 2024ರಿಂದ ವೇತನೋಪಂದ ಮಾಡಲಿಲ್ಲ, ನೆಕ್ಸ್ಟ್ ವಚನ ಭ್ರಷ್ಟತೆ ಆಪಾದನೆಗೆ ನೀವು ಗುರಿ ಆಗ್ತೀರಿ. ಇಷ್ಟೇ ಆಗುವುದು. ಮೊದಲೇ ಹೇಳ್ತೀರಿ, ಸಾರಿಗೆ ಸಂಸ್ಥೆ ನೌಕರರು ರಾಜ್ಯದ ನರನಾಡಿಗಳಿಗೆ ಒಂದು ತೊಟ್ಟು ಒಂದು ಹಾವು ಕಚ್ಚಿಬಿಟ್ರೆ ಏನಾಯ್ತದೆ ಹೇಳಿ? ಬಾಡಿಗೆಲ್ಲ ವಿಷ ಇರ್ತದೆ. ಒಂದು ಇಂಜೆಕ್ಷನ್ ತಕೋದ್ರೆ ಬಾಡಿಗೆಲ್ಲ ಸ್ಪ್ರೆಡ್ ಆಯ್ತದೆ. ಆ ಇಂಜೆಕ್ಷನ್ ಅದೇನು ಪವರ್ ಕೆಲಸ ಮಾಡ್ತದೆ? ಸಾರಿಗೆ ಸಂಸ್ಥೆಯಲ್ಲಿ ನೀವು ಹೇಳ್ತೀರಿ 1,20,00,000 ಜನ ಓಡಾಡ್ತಾವ್ರೆ ಅಂತ. 1,20,00,000 ಜನಕ್ಕೆ ಬ್ರೈಂಡು ವಾಶ್ ಮಾಡಿದ್ರೆ ಸಾರಿಗೆ ಸಂಸ್ಥೆ ನೌಕರರು ಎಲ್ಗೋಗ್ಬಿಡ್ತದೆ ನಿಮ್ಮ ಪಕ್ಷ ಮುಂದಿನ ಚುನಾವಣೆಯಲ್ಲಿ? ಅದರ ಹಿನ್ನೆಲೆಯಲ್ಲಿ ದಯವಿಟ್ಟು ನಿರ್ಧಾರ ಮಾಡಿ ಸ್ವಾಮಿ ಅಂತ ಹೇಳ್ತಾ ನನ್ನ ಈ ಸಾಮಾಜಿಕ ಜಾಲತಾಣವನ್ನು ವಿಡಿಯೋವನ್ನು ಪೂರ್ಣ ವಿರಾಮ ಆಗ್ತಾ ಇದ್ದೀನಿ.
ಸ್ನೇಹಿತರೆ, ಮತ್ತೊಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಶುಭ ದಿನ.